ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹರಿ ಸರ್, ಹೇಗನ್ಸ್ತು ಈ ಹಾಡು? ಬೆಳಗ್ಗೆ ಸಾಧನೆ ಈ ಥರದ್ದೇ ಸಾಂಗ್ಗಳು ಮಾಡ್ತಾ ಇರ್ತಾರೆ. ಹಾಗೆ ಅವಳು ಪ್ರಾಕ್ಟೀಸ್ ಮಾಡಿರೋದನ್ನ ಎಷ್ಟೊಂದನ್ನು ನಾನು ಮಾರ್ಕೊಂಡು ಇದ್ದೀನಿ ಟ್ಯೂನ್ಸ್ನ. ಸೊ ಅದು ಹಾಗೂ ನಡೆದಿದೆ. ಅದು ಇಲ್ಲಿ VP ಸರ್ದೇ ದೊಡ್ಡ ಸಾಂಗ್ ಇದೆ. ಅದು ಬೆಳಗ್ಗೆ ಒಂದು 6 ಗಂಟೆಗೆ ಹಾಡ್ತಾ ಇರ್ತಾರೆ. ಕೃಷ್ಣ ನೀ ಬೇಗನೆ ಬಾರೋ ಅಂತ ಬೆಳಗ್ಗೆ ಹಾಡ್ತಾ ಇದ್ದೆ. ನಮ್ಗೆ ಅದೇ ಸ್ವಲ್ಪ ಕಮರ್ಷಿಯಲ್ ಆಗಿ ಬರುತ್ತೆ. ಅದು ಹೆಂಗೆ ಹಾಡಿದರು ಬಾಯಿ ನೋಯ್ತದೆ, ಹೆಂಗೆ ಕೇಳಿದರು ಕಿವಿ ನೋಯ್ತದೆ. ಇದು ನಮ್ಮ ವರ್ಷನ್ ಅಮ್ಮ. ಅದಕ್ಕೆ ನನಗೆ ಗೊತ್ತಿರಲಿಲ್ಲ. ಕೃಷ್ಣನ ದೊಡ್ಡ ಸವಾಸನ ಅದು ಅದಕ್ಕೆ ಹೇಳೋದು. ಅವಳು ತುಂಬಾ ದೇವ್ರ ಎದುರುಗ ಹಾಡ್ತಾ ಇರ್ತಾಳೆ, ನಾವು ಬೀದಿಲಿ ಮಾರ್ಕೊಂಡ್ಬಿಡ್ತೀವಿ. ಎಷ್ಟೋ ಹಾಡುಗಳಿಗೆ ನೀವು ಇನ್ಸ್ಪಿರೇಷನ್ ಮೇಡಮ್. ನೋಡಿ, ಬರ್ಲಿ ಚಪ್ಪಾಳೆ. ಅಲ್ಲ ಮೇಡಮ್, ನಾನು ಅವಾಗಿಂದ ಇದು ಲಿರಿಕ್ಸ್ ಶೀಟ್ ಅಂತ ಅನ್ಕೊಂಡೆ. ನೀವು ಲಿರಿಕ್ಸ್ ನೋಡಿದ್ರೆ ಬೇರೆದ್ ನೋಡಿ ಹಾಡ್ತಿದ್ರಿ. ಏನಿದು? ಹರಿಕೃಷ್ಣ ಅವ್ರಿಗೋಸ್ಕರ ನಾನು ಹಾಡೋ ಬದಲು ಅವ್ರ ಬಗ್ಗೆ ಪದಗಳಲ್ಲಿ ಸ್ವಲ್ಪ ಬರೆದು ಹೇಳೋಣ ಅಂತ. ಕವಿತೆ ಅಂತ ಹೇಳೋಕ್ಕಾಗಲ್ಲ, ಅಥವಾ ಕವಿತೆ ಅನ್ಕೊಬೋದು. ಅಂದರೆ ಅವ್ರ ವ್ಯಕ್ತಿತ್ವದ ಬಗ್ಗೆ ತುಂಬ ನನಗೆ ಅಭಿಮಾನ ಗೌರವ ಇರೋದ್ರಿಂದ ಅವ್ರ ಬಗ್ಗೆ. ಓ ಸ್ವೀಟ್. ಹರಿಕೃಷ್ಣ ಸರ್ ಅವರು ಇಲ್ಲಿ ನಿಂತ್ಕೊಂಡು ಈ ಪತ್ರವನ್ನ ಕೇಳಬೇಕಾಗಿ ನಮ್ಮ ಕೋರಿಕೆ. ಬರ್ಲಿ ಚಪ್ಪಾಳೆ ಹರಿಕೃಷ್ಣ ಸರ್ಗೆ ಪ್ಲೀಸ್. ಏಳು ಸ್ವರಗಳ ನುಡಿಸಿದ 8 ವರ್ಷದ ಬಾಲಕ, ಮುಂದಾಯಿತು ಅದೇ ಅವನ ಕಾಯಕ. 7 ಕೋಟಿ ಕನ್ನಡಿಗರ ಮನಸ್ಸನ್ನು ಪರವಶಗೊಂಡ ಸಂಗೀತದ ನಾಯಕ. ತನ್ನ ತಾಳಕ್ಕೆ ಅಭಿಮಾನಿಗಳ ಕುಣಿಸಿದ ಮಾಂತ್ರಿಕ. ಬೆಟ್ಟದಷ್ಟು ಬಾಧೆ ಇದ್ದರೂ ಸೂರ್ಯನಂತೆ ಬೆಳಕನ್ನು ಪಸರಿಸುತ್ತಾ, ಚಂದ್ರನಂತೆ ತಂಪನ್ನು ಚೆಲ್ಲುತ್ತಾ, ನೀನಾದೇ ನನ್ನ ಗುಣವಂತ. ಗೆದ್ದರೂ ಬೀಗದ ವಿನಯವಂತ, ಸೋತರೂ ಕುಗ್ಗದ ಧೈರ್ಯವಂತ. ಕೊನೆ 2 ಸಾಲ ಮಾತ್ರ ರಾಗದಲ್ಲಿ ಹಾಡ್ಬಿಡ್ತೀನಿ. ನಮ್ಮನ್ನು ಸೇರಿಸುವುದು ಸಂಗೀತ ಎಂದು ನಿರ್ಧರಿಸಿದ ಭಗವಂತ, ನನ್ನ ಇಷ್ಟ ದೇವರು ಶ್ರೀಕೃಷ್ಣ, ನೀಡಿದವರ ನೀ ಹರಿಕೃಷ್ಣ, ಹರಿಕೃಷ್ಣ. ವಾಟ್ ಅ ಬ್ಯೂಟಿಫುಲ್ ಮೊಮೆಂಟ್ ಇದು ಮೇಡಮ್. ಅವಳು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.